ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಸ್ಪಾಟ್ 6ರಲ್ಲಿ ಟೆಂಟ್ ಶೀಟ್ ಹಾಗೂ ಕಬ್ಬಿಣದ ರಾಡ್ಗಳನ್ನು ಸಿಬ್ಬಂದಿ ತೆಗೆದುಕೊಂಡು ಹೋಗಿದ್ದು ಪಾಯಿಂಟ್ 6ರ ಸುತ್ತ ಟೆಂಟ್ ಹಾಕಿ ರಕ್ಷಣೆ ಮಾಡಲಾಗ್ತಾ ಇದೆ. ಸದ್ಯ ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಮಾಡ್ತಾ ಇದ್ದು ನಾಳೆ ಪಾಯಿಂಟ್ 7ರಲ್ಲಿ ಅಗೆಯೋಕೆ ತೀರ್ಮಾನಿಸಲಾಗಿದೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಕಾಡಿನೊಳಗೆ ಕಾರ್ಯಾಚರಣೆ ನಡೀತಾ ಇದ್ದು ಅನಾಮಿಕ ತೋರಿಸಿದ ಪಾಯಿಂಟ್ ನಂಬರ್ 6 ಅಲ್ಲಿ ಉತ್ಖನನದ ಕಾರ್ಯದ ವೇಳೆ ತಲೆಬುರುಡೆಯ ಒಂದು ಪೀಸ್ ಹಾಗೂ ಕೈ ಕಾಲುಗಳ ಮೂಳೆಗಳು ಸಿಕ್ಕಿವೆ. ಸದ್ಯ ಫೋರೆನ್ಸಿಕ್ ಟೀಮ್ ಪ್ಲಾಸ್ಟಿಕ್ ಕವರಲ್ಲಿ ಮೂಳೆಯನ್ನ ಸಂಗ್ರಹಿಸಿಕೊಂಡಿದೆ. ಧರ್ಮಸ್ಥಳದ ಸ್ಪಾಟ್ 6ರಲ್ಲಿ ಅಸ್ಥಿಪಂಜರ ಪತ್ತೆ ವಿಚಾರ ಹಿನ್ನೆಲೆ ಎಫ್ಎಸ್ಎಲ್ನಿಂದ ಇಂದು ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಈವರೆಗೆ 12 ಅಸ್ಥಿಪಂಜರದ ಭಾಗಗಳನ್ನು ಎಫ್ಎಸ್ಎಲ್ ತಂಡ ಸಂಗ್ರಹಿಸಿದೆ. ಇದರ ಜೊತೆಗೆ ಕೆಲ ಬಟ್ಟೆಯ ತುಂಡುಗಳು ಕೂಡ ಸಿಕ್ಕಿದೆ. ಎಲ್ಲವನ್ನ ಸೂಕ್ಷ್ಮವಾಗಿ ಎಫ್ಎಸ್ಎಲ್ ತಂಡ ಪರಿಶೀಲನೆ ಮಾಡ್ತಾ ಇದೆ. ಎಸಿ ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಮಹಜರು ನಡೆಸಲಾಗಿದೆ. ಇನ್ನು ಸಿಕ್ಕ ಮೂಳೆಗಳನ್ನು ಎಫ್ಎಸ್ಎಲ್ಗೆ ಕಳಿಸೋಕೆ ಸಿದ್ಧತೆ ನಡೆಸಲಾಗಿದೆ. ಪಾಯಿಂಟ್ ನಂಬರ್ 6ರಲ್ಲಿ ಮೂಳೆಗಳು ಪತ್ತೆಯಾಗಿರೋ ಹಿನ್ನೆಲೆ ಎಫ್ಎಸ್ಎಲ್ ತಂಡ ಬಾಕ್ಸ್ನಲ್ಲಿ ಮೂಳೆಗಳನ್ನು ತಗೊಂಡು ಹೋಗಿದೆ. ಇದರ ಜೊತೆಗೆ ಪಾಯಿಂಟ್ ನಂಬರ್ 6ರಲ್ಲಿ ಇರುವ ಮಣ್ಣನ್ನು ಕೂಡ ಚೀಲದಲ್ಲಿ ತುಂಬಿಕೊಂಡು ಹೋಗಲಾಗಿದೆ. ಇನ್ನು 6ನೇ ಪಾಯಿಂಟ್ನಲ್ಲಿ ಸಿಕ್ಕಿರುವಂತಹ ಮೂಳೆಯ ಅವಶೇಷ ಪುರುಷನದ್ದು ಅನ್ನೋದು ಪತ್ತೆಯಾಗಿದೆ. ಹೀಗಾಗಿ ಸಿಕ್ಕಿರುವ ಮೂಳೆಗಳನ್ನು ಎಫ್ಎಸ್ಎಲ್ ತಂಡ ಕಲೆಕ್ಟ್ ಮಾಡಿಕೊಂಡಿದ್ದು ಬೆಂಗಳೂರಿನ ಮಣಿಪಾಲ್ನ ಎಫ್ಎಸ್ಎಲ್ಗೆ ಮೂಳೆಗಳನ್ನು ರವಾನೆ ಮಾಡುವ ಸಾಧ್ಯತೆ ಇದೆ. ಆರನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕ ಹಿನ್ನೆಲೆ ಮತ್ತಷ್ಟು ಮೂಳೆ ಸಿಗೋ ಸಾಧ್ಯತೆ ಇರೋದ್ರಿಂದ ಸ್ಥಳಕ್ಕೆ ಶ್ವಾನದಳವನ್ನು ಕರೆಸಿ ಶೋಧ ಕಾರ್ಯ ಮಾಡಲಾಗಿದೆ. ಮೂಳೆ ಸಿಕ್ಕ ಸುತ್ತಮುತ್ತ ಪ್ರದೇಶದಲ್ಲೂ ಡಾಗ್ ಸ್ಕ್ವಾಡ್ನಿಂದ ಪರಿಶೀಲನೆ ಮಾಡಲಾಗಿದೆ. ಪಾಯಿಂಟ್ ನಂಬರ್ 6ರಲ್ಲಿ ಅಸ್ಥಿಪಂಜರದ ಮೂಳೆ ಪತ್ತೆಯಾದ ಹಿನ್ನೆಲೆ ಪಾಯಿಂಟ್ 6ರ ಸ್ಥಳದಲ್ಲಿ ಅನಾಮಿಕ ವ್ಯಕ್ತಿಯ ವಿಚಾರಣೆಯನ್ನು ನಡೆಸಲಾಗಿದೆ. ಜಿತೇಂದ್ರ ದಯಾಮ ಅನಾಮಿಕನ ವಿಚಾರಣೆ ಮಾಡಿದ್ದಾರೆ. ಅಸ್ಥಿಪಂಜರದ ಮೂಳೆ ಸಿಕ್ಕಿರುವ ಕುರಿತು ಅನಾಮಿಕನ ಬಳಿ ವಿಚಾರಣೆಯನ್ನು ನಡೆಸಿದ್ದಾರೆ. ಪತ್ರದಲ್ಲಿ ನಿಂತರೂ ಕೂಡ ಈಗ ಪಾಯಿಂಟ್ ನಂಬರ್ 6ರಲ್ಲಿ ಉತ್ಖನನ ಕಾರ್ಯ ಅಂತ್ಯಗೊಂಡಿದೆ. ತಲೆಬುರುಡೆ ಪೀಸ್ ಮೂಳೆಗಳನ್ನು ಎಫ್ಎಸ್ಎಲ್ ವಶಕ್ಕೆ ತೆಗೆದುಕೊಂಡಿದ್ದು ಸ್ಥಳದಲ್ಲಿ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ ಬಳಿಕ ಶೋಧ ಕಾರ್ಯವನ್ನು ಅಂತ್ಯ ಮಾಡಿದೆ. ಪಾಯಿಂಟ್ 6ರಲ್ಲಿ ಅಸ್ಥಿಪಂಜರದ ಅವಶೇಷ ಪತ್ತೆಯಾಗಿರುವ ಹಿನ್ನೆಲೆ ಪ್ಲಾಸ್ಟಿಕ್ ಕವರ್ನಲ್ಲಿ ಮೂಳೆಗಳನ್ನು ಸೇಫ್ ಆಗಿ ಇರಿಸಲಾಗಿದೆ. ಸದ್ಯ ಸಿಕ್ಕಿರುವ ಅಸ್ಥಿಪಂಜರದ ವಿಚಾರವನ್ನ ಹಿಂದೆ ಎಫ್ಎಸ್ಎಲ್ಗೆ ರವಾನಿಸಲಿದ್ದು ಎಫ್ಎಸ್ಎಲ್ನಲ್ಲಿ ಸಿಕ್ಕಿರುವಂತಹ ಮೂಳೆಗಳ ಪರೀಕ್ಷೆ ನಡೆಸಲಾಗುತ್ತೆ. ಇನ್ನು ವಯಸ್ಸು, ಸಾವಿನ ಕಾರಣ ಕುರಿತು ಡಿಎನ್ಎ ಟೆಸ್ಟ್ ನಡೆಸಲಾಗುತ್ತೆ. ಅಲ್ಲದೆ ಕೊಲೆ, ನಾಪತ್ತೆ ಕೇಸ್ಗೂ ಸಿಗುವಂತಹ ಅಸ್ಥಿಪಂಜರಗಳಿಗೂ ತಾಳೆ ಮಾಡಿ ನೋಡಲಾಗುತ್ತೆ. ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕ ಪಾನ್ ಕಾರ್ಡ್ ಹೋಲ್ಡರ್ನ ಮಾಹಿತಿಯನ್ನ ಎಸ್ಐಟಿ ಕಲೆ ಹಾಕಿದೆ. 2025ರಲ್ಲಿ ಸತ್ತ ವ್ಯಕ್ತಿಯ ಪಾನ್ ಕಾರ್ಡ್ ಆಗಿದ್ದು ಈ ಬಗ್ಗೆ ಸತ್ತ ವ್ಯಕ್ತಿಯ ತಂದೆಯನ್ನ ಎಸ್ಐಟಿ ಸಂಪರ್ಕ ಮಾಡಿದೆ. ಮಾರ್ಚ್ 2025ರಲ್ಲಿ ಜಾಂಡಿಸ್ ಬಂದು ವ್ಯಕ್ತಿ ಸಾವನ್ನಪ್ಪಿರುವುದಾಗಿ ತಿಳಿದು ಬಂದಿದೆ. ಪಾಯಿಂಟ್ ನಂಬರ್ 6ರಲ್ಲಿ ತಲೆಬುರುಡೆ ಪೀಸ್ ಹಾಗೂ ಮೂಳೆಗಳು ಸಿಕ್ಕ ಹಿನ್ನೆಲೆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಸತ್ಯಮೇವ ಜಯತಿ ಅಂತ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಪತ್ರಿಕಾ ಪ್ರಕಟಣೆಯಲ್ಲಿ ಗಾಡ್ ಇಸ್ ಗ್ರೇಟ್, ಸತ್ಯಮೇವ ಜಯತಿ ಅಂತ ಉಲ್ಲೇಖಿಸಿದ್ದಾರೆ. ಶವಹೂತ ಕೇಸ್ ತನಿಖೆಗೆ ನಿಯೋಜನೆಯಾಗಿರೋ ಎಸ್ಐಟಿಗೆ ಮತ್ತಷ್ಟು ಪೊಲೀಸ್ ಬಲ ಬಂದಿದೆ. ಈಗಾಗಲೇ 20 ಮಂದಿ ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿತ್ತು. ಇದೀಗ ಹೆಚ್ಚುವರಿಯಾಗಿ ಮತ್ತೆ 9 ಮಂದಿ ಪೊಲೀಸರನ್ನ ಎಸ್ಐಟಿಗೆ ನೇಮಕ ಮಾಡಲಾಗಿದೆ. ಉಪ್ಪಿನಂಗಡಿ ಠಾಣೆಯ ಎಸ್ಐ ಲಾರೆನ್ಸ್, ಸೆಂಟ್ ಠಾಣೆಯ ಎಚ್ಸಿ ಪುನೀತ್, ವಿಟ್ಲ ಠಾಣಾ ಪಿಸಿ ಮನೋಜ್, ಪುಂಜಾಲ್ಕಟ್ಟೆ ಠಾಣೆಯ ಪಿಸಿ ಸಂದೀಪ್, ಉಡುಪಿ ಸಿಎಸ್ಪಿ ಠಾಣೆಯ ಪಿಸಿ ಲೋಕೇಶ್, ಹೊನ್ನಾವರ ಠಾಣೆಯ ಎಚ್ಸಿ ರಮೇಶ್ ನಾಯ್ಕ್, ಮಂಗಳೂರು ಎಫ್ಎಂಎಸ್ ದಳದ ಜಯರಾಮೇಗೌಡ ಮತ್ತು ಎಚ್ಸಿ ಬಾಲಕೃಷ್ಣ ಗೌಡ ಅವರನ್ನ ತಕ್ಷಣಕ್ಕೆ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ.
ಧರ್ಮಸ್ಥಳ ಕೇಸ್ ಸಂಬಂಧ ಎಸ್ಐಟಿ ತನಿಖೆ ಬಗ್ಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸರ್ಕಾರಕ್ಕೆ ಸತ್ಯಾಂಶ ಹೊರಗೆ ಬರಬೇಕು ಅಂತ ಎಸ್ಐಟಿಯನ್ನ ಮಾಡಿದ್ದೇವೆ. ಎಸ್ಐಟಿ ತನಿಖೆ ಬಳಿಕ ಸತ್ಯ ಗೊತ್ತಾಗುತ್ತೆ. ಇಷ್ಟೇ ಸರ್ಕಾರಕ್ಕೆ ಬೇಕಿರೋದು. ಇದರಲ್ಲಿ ಯಾವ ರಾಜಕೀಯನೂ ಇಲ್ಲ. ಯಾರನ್ನೂ ಸಿಕ್ಕಿಸಬೇಕು ಅನ್ನೋ ಅಜೆಂಡಾ ಕೂಡ ಸರ್ಕಾರಕ್ಕಿಲ್ಲ. ಇದರಲ್ಲಿ ಯಾರಿಗೂ ಅನುಮಾನ ಬೇಡ. ಸದ್ಯ ತನಿಖೆ ಆಗ್ತಾ ಇದೆ. ತನಿಖೆ ಪೂರ್ಣಗೊಂಡ ಬಳಿಕ ಮಾತನಾಡ್ತೀನಿ ಅಂತ ತಿಳಿಸಿದ್ರು. ಸರ್ಕಾರದ ಆಸಕ್ತಿ ಏನಿದೆ ಹೇಳಿ? ನಾವು ಇಲ್ಲ ಅಂದ್ರೆ ನಾವು SIT ಯಾಕೆ ಮಾಡ್ತಾ ಇದ್ವಿ? ನಮಗೆ ಸರ್ಕಾರಕ್ಕೆ ಸತ್ಯಾಂಶ ಹೊರಗೆ ಬರಬೇಕು ಅನ್ನೋದಷ್ಟೇ ನಮಗೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು SITಯನ್ನು ಮಾಡಿದ್ದೇವೆ. SIT ಸಂಪೂರ್ಣ ಆಗಿ ವರದಿ ಸಲ್ಲಿಸಿದ ಮೇಲೆ ಅದರ ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ ಅಷ್ಟೇ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತು ಯಾವುದೇ ಯಾರನ್ನು ರಕ್ಷಣೆ ಮಾಡಬೇಕು, ಯಾರನ್ನು ಸಿಕ್ಕಿ ಹಾಕಿಸ್ಬೇಕು ಆ ಥರದ್ದು ಯಾವುದೇ ಅಜೆಂಡಾ ಸರ್ಕಾರಕ್ಕಂತೂ ಖಂಡಿತವಾಗಿ ಇಲ್ಲ. ಅಂದರೆ ನಾವು ಭಾಳ ಟ್ರಾನ್ಸ್ಪರೆಂಟಾಗಿ ಈ ಒಂದು ತನಿಖೆಯನ್ನು ಮಾಡಬೇಕು ಅಂತ ಹೇಳಿದ್ದೇವೆ. ಸರ್ಕಾರಕ್ಕಿರುವಂಥ ಅಜೆಂಡಾ ಅಷ್ಟೇ, ನಮಗೆ ಟ್ರಾನ್ಸ್ಪರೆಂಟಾಗಿ ತನಿಖೆ ಆಗಬೇಕು ಅಂತ ಸರ್ಕಾರ. ಧರ್ಮಸ್ಥಳದಲ್ಲಿ ನೂರಾರು ಶುಭಗಳನ್ನು ಹೂತಿಟ್ಟ ಪ್ರಕರಣ ದೇಶದಾದ್ಯಂತ ಜೋರು ಸೌಂಡ್ ಮಾಡ್ತಾ ಇದೆ. ಪ್ರಕರಣದ ಬಗ್ಗೆ ಮಾಹಿತಿ ನೀಡಲು SIT ಸಹಾಯವಾಣಿ ತೆರೆದಿದೆ. ಮಂಗಳೂರಿನ ಮಲ್ಲಿಕಟ್ಟೆಯ ಕಚೇರಿಯ ದೂರವಾಣಿ ಸಂಖ್ಯೆ 0824 2005 301 ಇದಕ್ಕೆ ಸಂಪರ್ಕಿಸಲು ಮನವಿ ಮಾಡಲಾಗಿದೆ. ನಿನ್ನೆಯಷ್ಟೇ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ನಿನ್ನೆ ಮಂಗಳೂರಿಗೆ ಬಂದಿದ್ದಾರೆ. ಇನ್ನು ಈಗಾಗಲೇ ಮಾರ್ಕಿಂಗ್ ಮಾಡಿರೋ 13 ಸ್ಥಳಗಳ ಉತ್ಖನನ ಕಂಪ್ಲೀಟ್ ಆಗುವವರೆಗೂ ಬೆಳ್ತಂಗಡಿಯಲ್ಲಿ ಮೊಹಾಂತಿ ಠಿಕಾಣಿ ಹೂಡಲಿದ್ದಾರಂತೆ. ಸದ್ಯ ಕೇಂದ್ರದ ಹುದ್ದೆಗೆ ಹೋಗುವ ಬಗ್ಗೆ ಸದ್ಯಕ್ಕೆ ಮೊಹಾಂತಿ ಯೋಚನೆ ಮಾಡಿಲ್ಲ ಎನ್ನಲಾಗ್ತಾ ಇದೆ. ಎಸ್ಐಟಿ ಮುಖ್ಯಸ್ಥರಾಗಿ ಮೊಹಾಂತಿಯೇ ಮುಂದುವರಿಯೋ ಸಾಧ್ಯತೆ ಇದೆ.